ಹಾಯ್ ಸ್ಟೂಡೆಂಟ್ಸ್, ನೀವೇನಾದ್ರು ಜೀವನದಲ್ಲಿ ಉದ್ಧಾರ ಆಗ್ಬೇಕಂತಂದ್ರೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರೆ ಅದನ್ನ ಕೇಳ್ಕೊಂಡ್ ಬನ್ನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಂಬಂಧ ಗಿಂಬಂಧ ಸ್ನೇಹ ಮುಟ್ಟು ಪುಸ್ಲು ಬದನೆಕಾಯಿ ದಯವಿಟ್ಟು ಸೈಡಿಗೆ ಇಟ್ಬಿಟ್ಟು ನಿಮ್ದನ್ನ ನೀವು ನೋಡ್ಕೊಳ್ಳಿ. ನೋಡಿದ್ರಲ್ಲ ಸರ್, ಸರಿನೇ ಹೇಳಿದ್ರು. ಸಂಬಂಧ ಗಿಂಬಂಧ ಎಷ್ಟಿಕ್ಕಿರೋಕೆ ಅಷ್ಟೇ ಇರಬೇಕು. ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಅವನ ಅಕ್ಕ ತಂಗಿ ಕೂಡ ಅಣ್ಣ ತಮ್ಮ ಕೂಡ ನಿಮ್ ಲಕ್ ಇದ್ರೆ ಪುಣ್ಯ ಮಾಡಿದ್ರೆ ಮಾತ್ರ ಒಳ್ಳೆ ಸಿಗ್ತಾರೆ. ಸೊ ಇಲ್ಲಾಂದ್ರೆ ಅದು ಕೂಡ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಪ್ರಯತ್ನ ಸ್ಟಾರ್ಟ್ ಮಾಡಿ. ಸೊ ಯಾವುದೇ ಕೆಲಸದಲ್ಲಿ ನಿಮ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನೀವು ವರ್ಕ್ ಮಾತ್ರ ಫೋಕಸ್ ಮಾಡಬೇಕು, ಹೌದಾ? ಸೊ ಅವ್ರು ಸಣ್ಣಗಿದ್ದಾಗ ಎಷ್ಟು ಸಪೋರ್ಟ್ ಮಾಡ್ತಾರೆ, ದೊಡ್ಡವರಾದ್ಮೇಲೆ ನಿಮ್ಗೆ ಬೇಕಾದ ಟೈಮಲ್ಲೇ ಅವ್ರು ಸಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಪಾಡಿಗೆ ಅವ್ರು ಬೈತಾ ಇರ್ತಾರೆ. ಸೊ ನಿನ್ ಕೈಲಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡಿದವರು ಬಿಡಲ್ಲ. ಸೊ ಚೆನ್ನಾಗಿ ಕುತ್ಕೊಂಡು ಓದ್ತಿರ್ತೀರ, ಅದಕ್ಕೂ ಒಂದು ಏನೋ ಅಂತಾರೆ, ನಿಮ್ಮ ಫ್ರೆಂಡಿನ ಜಾಬ್ ಆಯ್ತು, ನಿಂದ ಆಗ್ತಾ ಇಲ್ಲ. ಸೊ ಏನ್ ಮಾಡಿದ್ರು ಒಂದು ಮಾತಂತಿರ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಸೊ ಅದರಿಂದ ನಿಮ್ ಕೆಲಸ ನಿಮ್ ಕಣ್ಣು ಮುಚ್ಕೊಂಡು ಕೀ ಮುಚ್ಕೊಂಡು ಏನೋ ಆಗ್ತಾ ಇಲ್ಲಪ್ಪ, ನನ್ನ ಪಾಡಿಗೆ ನನ್ನ ಕೆಲಸ ಏನು ಓದೋದು ಇಲ್ಲ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ತಲೆ ಕೆಡಿಸ್ಕೊಳ್ಳೋದು, ಅದ್ ಬಿಟ್ರೆ ಬೇರೆ ಏನು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಸೊ ನಿಮ್ ಕೆಲಸ ನೀವು ಮಾಡ್ತಾರೆ 100% ರಿಸಲ್ಟ್ ಸಿಗುತ್ತೆ. ಅದೇ ತರ ಸುದೀಪ್ ಸರ್ ಹೇಳೋ ಮಾತು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.